ಈ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ಇವತ್ತು ನೀವು ಎಲ್ಲ ಹಿಂದುಳಿದಂತ ಜಾತಿಗಳು OBC ವರ್ಗದ ಜನರಿಗೆ ತಾವು ಏನು ಹೇಳ್ತಾ ಇದ್ರಿ? ಇವತ್ತು ಭಾರತೀಯ ಜನತಾ ಪಾರ್ಟಿ ಮೋಸ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಅವ್ರಿಗೆ ಗೌರವವನ್ನು ಕೊಡ್ತಾ ಇಲ್ಲ, ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅನ್ನಂದು ಹೇಳ್ತಾ ಇದ್ರಲ್ಲ. ನಾನು ಕೇಳ್ತೀನಿ, ಇವತ್ತು ಈ ರಾಜ್ಯದ ಈ ವೇದಿಕೆ ಮೂಲಕ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೋ ಹಿಂದುಳಿದಂತ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮಾತ್ರ ಹಿಂದುಳಿದಂತ ವರ್ಗಕ್ಕೆ ಸೇರಿದಂತ ಒಬ್ಬ ಮುಖ್ಯಮಂತ್ರಿ ಆಗಿದ್ರು. ಆ ಹಿಂದುಳಿದಂತ ಮುಖ್ಯಮಂತ್ರಿಗಳನ್ನ ಈ ಕಾಂಗ್ರೆಸ್ ನಾಯಕರನ್ನ ಕಿತ್ತಾಕುವಂತ ಕೆಲಸ ಮಾಡಲಿಲ್ಲ ನಾ ಸಿದ್ದರಾಮಯ್ಯರನ್ನ. ಇವತ್ತು ನಾನು ಕೇಳ್ತೀನಿ, ರಾಹುಲ್ ಗಾಂಧಿ ಅವರೇ, ರಾಹುಲ್ ಗಾಂಧಿ ಅವರು ಈ ಭಾರತೀಯ ಪ್ರಜೆ ಅಲ್ಲ, ಅವರು ಈ ಭಾರತೀಯ ಪ್ರಜೆ ಅಲ್ಲ ಅವರು. ಆದ್ರೆ ವಿದೇಶದಲ್ಲಿ ಹೋಗಿ ನಾವು ವಿದೇಶಿ ಕಿಟ್ ಅಂತೀವಲ್ಲ, ವಿದೇಶಿ ಕಿಟ್ ಅಂದ್ರೆ ಗೊತ್ತಾಯ್ತಲ್ಲ, ಆ ವಿದೇಶಿ ಕಿಟ್ ಹೋಗಿ ಭಾರತವನ್ನು ಎಲ್ಲಿ ನೋಡಿದ್ರು ಕೂಡ ಏನು ಬೇಕಾದ್ರೂ ಕೂಡ ಮಾತಾಡೋದು ಪುಕಟಿ ಪಬ್ಲಿಸಿಟಿ ಸಲುವಾಗಿ. ಆ ವಿದೇಶಿ ಕಿಟ್ ಏನು ಮಾಡ್ತದ್ರಿಗಿನ ಇವತ್ತು ನಮ್ಮ ದೇಶದಲ್ಲಿದ್ದಂತಹ ಜಾತಿವಾರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿ ಪುಕಟಿ ಪಬ್ಲಿಸಿಟಿ ತಗೊಂಡಂತ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರ. ಬಹುಶಃ OBC ವಿಚಾರದಲ್ಲಿ ನೋಡಿದಂತ ಟೈಮಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರ, ಎಲ್ಲಿ ಆಯ್ಕೆ ಯಾವುದನ್ನೇ ಒಂದು ನೌಕರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದಂತ ಟೈಮಲ್ಲಿ ಅದು ಆರ್ಮಿ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ನೌಕೆದಲ್ಲಿ ಆಗಿರ್ಬೋದು, OBC ಅವರು ಇದಾರ ಅನ್ನಂತ ಮಾತನ್ನು ಕೇಳ್ತಾರ. ಆದ್ರೆ ಅದರಲ್ಲೇ ಹುಡುಕುವಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಹಿಂದುಳಿದಂತ ಸಮುದಾಯಗಳಿಗೆ ಮೋಸ ಮಾಡಿದ್ದು ನಿಮಗೆ ಅರಿವಿಲ್ಲನಾ? ಇವತ್ತು ರಾತ್ರಿ ಅವ್ರಿಗೆ ಕೆಳಗಡೆ ಇಳಿಸಿ ಇನ್ನೊಬ್ರು ಮುಖ್ಯಮಂತ್ರಿ ಮಾಡಿದ್ರಲ್ಲ, ಅವತ್ತು ನಿಮಗೆ ಗೊತ್ತಿಲ್ಲನಾ ಹಿಂದುಳಿದಂತ ಸಮುದಾಯಗಳಂತೇಳಿ? ಆದ್ರೆ ಇವತ್ತು ಮಾತಾಡಂತ ಮಾತುಗಳು ಮಾತ್ರ ಬಹಳಷ್ಟು ಚಲೋ ಮಾತಾಡಂತ ಕೆಲಸ ಮಾಡ್ತಾ ಇದ್ರಿ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನೋ ಕಾರಣದಿಂದ ಇವತ್ತು ಹಿಂದುಳಿದಂತ ಸಮುದಾಯಗಳಿಗೆ ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಇವತ್ತು ಎಲ್ಲ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕೊಡುವಂತ ಕೆಲಸ ಮಾಡ್ತಾ ಇದಾರ. ಬಹುಶಃ ನಾನು ನೋಡಿದಂತ ಟೈಮಲ್ಲಿ ಪ್ರಸ್ತುತ ಕೇಂದ್ರದಲ್ಲಿದ್ದಂತ 72 ಮಂತ್ರಿಗಳಲ್ಲಿ, ಕೇಂದ್ರ ಮಂತ್ರಿಗಳಲ್ಲಿ ಹತ್ತತ್ರ ನಿಮಗೆ 27 ಮಂದಿ 72ರಲ್ಲಿ ಕೇಂದ್ರ ಮಂತ್ರಿಗಳಲ್ಲಿ 7 ಮಂದಿಗೆ ಇವತ್ತು ಹಿಂದುಳಿದಂತ ಸಮುದಾಯಗಳಿಂದ ಮಂತ್ರಿಗಳು ಮಾಡಿದ್ದಾರೆ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು. 27 ಮಂದಿಗೆ ಎಷ್ಟು ಮಂದಿಯಲ್ಲಿ 72 ಮಂತ್ರಿಗಳಲ್ಲಿ 27 ಮಂದಿಗೆ ಮಂತ್ರಿಗಳನ್ನಾಗಿ ಮಾಡಿದಾರ. OBC ಹಿಂದುಳಿದಂತ ಜಾತಿಗಳಿಗೆ ಸುಮಾರು 10 ಮಂದಿನ ಪರಿಶಿಷ್ಟ ಜಾತಿ ಮಂತ್ರಿ ಸಂಸದರನ್ನು ಮಂತ್ರಿಗಳಾಗಿ ಮಾಡಿದಾರ. 5 ಮಂದಿ SC ಸಮುದಾಯದಿಂದ ಮಂತ್ರಿಗಳನ್ನು ಮಾಡಿದಾರ. ಇವತ್ತು ಸಂಸದಲ್ಲಿ ನೋಡಿದಂತ ಟೈಮಲ್ಲಿ ಒಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಗೆದ್ದಿರಂತದ್ದು 240 ಮಂದಿ ಸಂಸದರು. 240 ಮಂದಿ ಸಂಸದರಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿ ನಮಗೆ ಅದ್ರಿಗಿನ ಸರಿಸುಮಾರಾಗಿ 40-50% ಆದ್ಯತೆಯನ್ನು ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಅದಕ್ಕೋಸ್ಕರ ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ನೋಡಿದಂತ ಟೈಮಲ್ಲಿ ಸುಮಾರಿಗೆ ನಾವು ಎಲ್ಲ ರಾಜ್ಯಗಳಲ್ಲಿ ನಾವು ವಿಧಾನಸಭೆಯಲ್ಲಿ MLAಗಳನ್ನು ಆಯ್ಕೆ ಆಗುವಂತ ಟೈಮಲ್ಲಿ ನೀವು ನೋಡಿದಂತ ಟೈಮಲ್ಲಿ 1500 ಮಂದಿ MLAಗಳು ಹಿಂದುಳಿದಂತ ಸಮುದಾಯಗಳಿಂದ ಗೆದ್ದಾರ. ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನೆನಪಿರಲಿ, ನಿಮ್ಮೆಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗೆ ಇರಬೇಕು. ಹಿಂದುಳಿದಂತ ಸಮುದಾಯಗಳು SC STಗಳು ಬ್ಯಾಕ್ವರ್ಡ್ಸ್ ಯಾರ್ಯಾರು ಇದ್ದೀರೋ ಇವತ್ತು ಕಾಂಗ್ರೆಸ್ ಅನ್ನು ನಂಬಬೇಡ್ರಿ.